ಮಳೆಗಾಲದ ಈ ಚಳಿಗೆ ಶೀತಕ್ಕೆ ಗಂಟಲು ಕಟ್ಟಿದ್ರೆ ಗಂಟಲು ಕೆರೆತಾ ಇದ್ರೆ ಚಳಿ ಇದ್ರೆ ಈ ಒಂದು ರಸಂ ಮಾಡ್ಬಿಟ್ಟು ರಸಂನ ಹಾಗೆ ಬಿಸಿ ಬಿಸಿಯಾಗಿ ಸಿಪ್ ಮಾಡ್ತಾ ಇದ್ರೆ ಆಹಾಹಾ ಓಹೋ ಅಂತ ಹೇಳ್ತೀರಾ ನೀವು. ಇದು ಬರೀ ಕುಡಿಯೋದಕ್ಕಷ್ಟೇ ಅಲ್ಲರಿ, ಅನ್ನ ಇದ್ರೆ ಒಂಚೂರು ಪಲ್ಯ ಜೊತೆಗೆ ಈ ರಸಂ ಹಾಕೊಂಡು ಊಟ ಮಾಡ್ತಾ ಇದ್ರೆ ಸಖತ್ತಾಗಿ ಊಟ ಸೇರುತ್ತೆ. ಮೊದ್ಲಿಗೊಂದು ಚಿಕ್ಕ ಪಾತ್ರೆನಲ್ಲಿ ಸ್ವಲ್ಪ ನೀರಿಟ್ಟು ಹುಣಸೆ ಹಣ್ಣು ಹಾಕೊಳ್ಳೋಣ. ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಅದನ್ನ ತಣಿಯೋದಕ್ಕೆ ಸೈಡ್ಗೆ ಇಟ್ಬಿಡೋಣ. ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. 4 ಕಾಳು ಮೆಂತ್ಯ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಕರಿಬೇವನ್ನು ಸೇರಿಸಿ ಒಗ್ಗರಣೆ ಹಾಕಬೇಕು. ಜೊತೆಗೆ ಈರುಳ್ಳಿ, ಜಜ್ಜಿದ ಶುಂಠಿ, ಜಜ್ಜಿದ ಬೆಳ್ಳುಳ್ಳಿ, ಟೊಮೆಟೊವನ್ನು ಸೇರಿಸಬೇಕು. ಕೊನೆಗೆ ಹಿಂಗನ್ನು ಸೇರಿಸಿ ಚೆನ್ನಾಗಿ ಕಲಸಬೇಕು. ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಗೂ ಪೆಪ್ಪರ್ ಪುಡಿಯನ್ನು ಸೇರಿಸುವುದು. ಈಗ ಬೇಕಾದಷ್ಟು ಧಾರಾಳವಾಗಿ ನೀರನ್ನು ಹಾಕಿ ಚೆನ್ನಾಗಿ ತಿರುವಿ ಕುದಿಯಲು ಬಿಡಬೇಕು. ಮೊದಲಿಗೆ ನಾವು ತಯಾರಿಸಿಟ್ಟಿದ್ದ ಹುಣಸೆ ಹಣ್ಣಿನ ರಸವನ್ನು ಸೋಸಿಕೊಳ್ಳಬೇಕು. ಖಾರಕ್ಕೆ ತಕ್ಕನಾಗಿ ಒಣಮೆಣಸು ಹಾಗೂ ಮೆಣಸಿನ ಪುಡಿಯನ್ನು ಸೇರಿಸಬೇಕು. ಈಗ ಘಮ ಘಮ ಅನ್ನೋ ರಸಂ ಸವಿಯೋದಕ್ಕೆ ತಯಾರು. ಈ ಬಿಸಿ ಬಿಸಿಯಾದ ರಸಂನು ನೀವು ಹಾಗೇನೆ ಕುಡಿಬಹುದು ಅಥವಾ ಊಟದ ಜೊತೆಗೂ ಸವಿಬಹುದು. ನೀವು ತಯಾರಿಸಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಸೋಮವಾರದಿಂದ ಶನಿವಾರವರೆಗೂ ಪ್ರತಿದಿನ 5 ಗಂಟೆಗೆ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಆಗುತ್ತೆ. ನೀವು ನೋಡಿ ಇಷ್ಟವಾದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.